ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಷ್ಟು ವರ್ಷಗಳಾದರೂ ಕೂಡ ಈ ಉಕ್ರೇನ್ ರಷ್ಯಾ ಯುದ್ಧ ಮಾತ್ರ ಮುಗಿತಾ ಇಲ್ಲ. ಈಗ ರಷ್ಯಾ ಮೇಲೆ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ದಾಳಿ ಮಾಡಿದೆ ಉಕ್ರೇನ್. 4 ವರ್ಷ ಆಯ್ತು ಈ ಯುದ್ಧ ನಡೀತಾ ಇದೆ. ಸಾವಿರಾರು ಡ್ರೋನ್ಗಳ ಮುಖೇನ ಏಕಕಾಲಕ್ಕೆ ದಾಳಿ ಮಾಡಿದೆ ಉಕ್ರೇನ್. ಉಕ್ರೇನ್ ಗಡಿಯಿಂದ 1000 ಕಿಲೋಮೀಟರ್ ಒಳಗಡೆ ನುಗ್ಗಿ ರಷ್ಯಾ ಮೇಲೆ ದಾಳಿಯನ್ನ ನಡೆಸಿರೋದು. ರಷ್ಯಾದ ಟಾಟರ್ ಸ್ಥಾನ್ ಮೇಲೆ, ಆ ಪ್ರದೇಶದ ಮೇಲೆ ಭೀಕರ ದಾಳಿಯನ್ನ ನಡೆಸಿರೋದು ಉಕ್ರೇನ್. ಉಕ್ರೇನ್ ದಾಳಿಗೆ ರಷ್ಯಾದಲ್ಲಿ ಕನಿಷ್ಠ 12 ಮಂದಿ ಸಾವನ್ನಪ್ಪಿರುವ ಶಂಕೆ ಇದೆ. ರಷ್ಯಾದ ಟಾಟರ್ ಸ್ಥಾನ್ ಪ್ರಾಂತ್ಯದಲ್ಲಿ ಸುಮಾರು 40 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಬಹಳಷ್ಟು ವರ್ಷಗಳಿಂದ ನಡೀತಾ ಇರುವಂತಹ ಹೋರಾಟ ಇದು, ರಷ್ಯಾ ಮತ್ತು ಉಕ್ರೇನ್. ಎಲ್ಲೋ ಒಂದ್ ಕಡೆ ಆರಂಭದಲ್ಲೇ ರಷ್ಯಾ ದಾಳಿಗೆ ಉಕ್ರೇನ್ ಸೋತು ಹೋಗ್ಬಿಡುತ್ತೆ, ವಿಲ ಅಂತ ಇದೆ ಉಕ್ರೇನ್. ಸೊ ಹಾಗಾಗಿ ಈ ಯುದ್ಧ ಇಲ್ಲಿಗೆ ಮುಗಿಯುತ್ತೆ ಅನ್ನೋ ನಿಟ್ಟಿನಲ್ಲೆಲ್ಲ ಚರ್ಚೆ ಆಗ್ತಾ ಇತ್ತು ಕಳೆದ 2-3 ವರ್ಷಗಳ ಹಿಂದೆನೆ. ಬಟ್ ನೋಡಿದ್ರೆ ಈಗಲೂ ಕೂಡ ಉಕ್ರೇನ್ ರಷ್ಯಾ ಮೇಲೆ ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇದೆ. ಉಕ್ರೇನ್ ದಾಳಿಗೆ ರಷ್ಯಾದ 12ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವ ಶಂಕೆ, ಜೊತೆಗೆ 40ಕ್ಕಿಂತ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಂಡು ಕೇಳರಿಯದಂತ ದಾಳಿ ಮಾಡಿರುವುದು ಉಕ್ರೇನ್. ಸಾವಿರಾರು ಡ್ರೋನ್ಗಳ ಮುಖೇನ ಏಕಕಾಲಕ್ಕೆ ದಾಳಿ ಮಾಡಿರುವುದು ರಷ್ಯಾ ಮೇಲೆ. ಉಕ್ರೇನ್ ಗಡಿಯಿಂದ 1000 ಕಿಲೋಮೀಟರ್ ಒಳಗಡೆ ಬಂದು ದಾಳಿಯನ್ನ ನಡೆಸಿದೆ ಉಕ್ರೇನ್ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಈ ಯುದ್ಧ ಮತ್ತಷ್ಟು ತಾರಕಕ್ಕೆ ಇರೋದ್ರಲ್ಲಿ ಅನುಮಾನ ಇಲ್ಲ. ಯಾಕೆ ಅಂತ ಅಂದ್ರೆ ಇತ್ತ ರಷ್ಯಾ ಕೂಡ ಸುಮ್ಮನೆ ಕೂರಲ್ಲ. ಈಗ ರಷ್ಯಾದ ಟಾಟರ್ಸ್ತಾನ್ ಪ್ರಾಂತ್ಯದ ಮೇಲೆ ಉಕ್ರೇನ್ ಯಾವ ರೀತಿಯಾಗಿ ದಾಳಿಯನ್ನ ನಡೆಸಿದೆಯೋ ಅದೇ ರೀತಿಯಾಗಿ ರಷ್ಯಾ ಕೂಡ ಇನ್ನು ಉಕ್ರೇನ್ ಮೇಲೆ ದಾಳಿ ನಡೆಸುತ್ತೆ. ಉಕ್ರೇನ್ ಮತ್ತು ರಷ್ಯಾಗೆ ಹೋಲಿಸಿದ್ರೆ ಉಕ್ರೇನ್ ಬಹಳ ಪುಟ್ಟ ರಾಷ್ಟ್ರ. ಸೊ ಆ ನಿಟ್ಟಿನಲ್ಲಿ ಈ ಹಿಂದೆನೇ ಸೋಲನ್ನು ಒಪ್ಕೊಂಡ್ಬಿಡುತ್ತೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಬಟ್ ಉಕ್ರೇನ್ ಬೇರೆ ಬೇರೆ ದೇಶಗಳ ಸಹಾಯದಿಂದ ರಷ್ಯಾವನ್ನ ಬಲಿಷ್ಠವಾಗಿ ಎದುರಿಸ್ತಾ ಇದೆ. ಉಕ್ರೇನ್ ದಾಳಿಗೆ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ ರಷ್ಯಾ ಸೇನೆ. ರಷ್ಯಾದ ಫಿರಂಗಿ ಪಡೆಯಿಂದ ಉಕ್ರೇನ್ನ ಕಾರ್ಕಿವ್ ಪ್ರಾಂತ್ಯದ ಮೇಲೆ ದಾಳಿಯಾಗಿರೋದು. ರಷ್ಯಾ ದಾಳಿಗೆ ಉಕ್ರೇನ್ನಲ್ಲಿ ಕನಿಷ್ಠ 5 ಮಂದಿ ಸಾವನ್ನಪ್ಪಿರುವ ಶಂಕೆ ಇದೆ. ಮುಂದಿನ ದಿನಗಳಲ್ಲಿ ಉಕ್ರೇನ್ ನೆಲದಲ್ಲಿ ರಷ್ಯಾದ 5 ಲಕ್ಷ ಸೈನಿಕರನ್ನ ನಿಯೋಜನೆ ಮಾಡಲಾಗುತ್ತೆ. 5 ಲಕ್ಷದಷ್ಟು ದೊಡ್ಡ ಪಡೆ ನಿಯೋಜಿಸುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಪುಟಿನ್. ಇದು ಪುಟಿನ್ ಅವರ ಕೊನೆಯ ಆಯ್ಕೆ ಅಂತ ರಷ್ಯಾ ಸರ್ಕಾರ ಬಿಂಬಿಸಿರೋದು. ಇದೇ ವರ್ಷ ಸೆಪ್ಟೆಂಬರ್ನಲ್ಲಿ ಚುನಾವಣೆಗೆ ಮುನ್ನ ರಷ್ಯಾ ಬಲ ಪ್ರದರ್ಶನವನ್ನ ಮಾಡಲಿದೆ. ರಷ್ಯಾದ ಸಂಸತ್ ಚುನಾವಣೆಗೆ ಮುನ್ನ ಉಕ್ರೇನ್ ದೇಶವನ್ನ ಮಣಿಸುವ ಪಣ ತೊಟ್ಟಿರೋದು. ನೋಡಿ, ಉಕ್ರೇನ್ ದಾಳಿಗೆ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ ಈಗ ರಷ್ಯಾ ಸೇನೆ. ರಷ್ಯಾದ ಫಿರಂಗಿ ಪಡೆಯಿಂದ ಉಕ್ರೇನ್ನ ಕಾರ್ಕಿವ್ ಪ್ರಾಂತ್ಯದ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ರಷ್ಯಾ ದಾಳಿಗೆ ಉಕ್ರೇನ್ನಲ್ಲಿ ಕನಿಷ್ಠ 5 ಮಂದಿ ಸಾವನ್ನಪ್ಪಿರುವ ಶಂಕೆ ಇದೆ. ಮುಂದಿನ ದಿನಗಳಲ್ಲಿ ಉಕ್ರೇನ್ ನೆಲದಲ್ಲಿ ರಷ್ಯಾದ 5 ಲಕ್ಷ ಸೈನಿಕರನ್ನ ನಿಯೋಜನೆ ಮಾಡಲಾಗುತ್ತಂತೆ. ನೋಡಿ, 5 ಲಕ್ಷ ರಷ್ಯಾ ಸೈನಿಕರನ್ನ ಉಕ್ರೇನ್ ನೆಲದಲ್ಲಿ ನಿಯೋಜನೆ ಮಾಡ್ತಾರಂತೆ ಪುಟಿನ್ ಅವರು. 5 ಲಕ್ಷದಷ್ಟು ದೊಡ್ಡ ಪಡೆಯನ್ನ ನಿಯೋಜಿಸುವುದಕ್ಕೆ ಪುಟಿನ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಪುಟಿನ್ ಅವರ ಕೊನೆಯ ಆಯ್ಕೆ ಅಂತ ರಷ್ಯಾ ಸರ್ಕಾರ ಬಿಂಬಿಸಿರೋದು. ಇದೇ ವರ್ಷ ಸೆಪ್ಟೆಂಬರ್ನಲ್ಲಿ ಚುನಾವಣೆಗೆ ಮುನ್ನ ರಷ್ಯಾ ಬಲ ಪ್ರದರ್ಶನವನ್ನ ಮಾಡುತ್ತೆ. ರಷ್ಯಾದ ಸಂಸತ್ ಚುನಾವಣೆಗೆ ಮುನ್ನ ಉಕ್ರೇನ್ ದೇಶವನ್ನ ಮಣಿಸುವ ಪಣವನ್ನ ಪುಟಿನ್ ತೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದು ಪುಟ್ಟ ರಾಷ್ಟ್ರವನ್ನ ಏನು ಮಾಡೋದಕ್ಕಾಗ್ತಾ ಇಲ್ಲ ಅನ್ನೋ ಹತಾಶ ಮನೋಭಾವದಲ್ಲಿ ಪುಟಿನ್ ಇದ್ದಾರೆ ಅಂತ ಕೂಡ ಹೇಳಲಾಗುತ್ತೆ. ಉಕ್ರೇನ್ ಅನ್ನೋ ಪುಟ್ಟ ರಾಷ್ಟ್ರ ರಷ್ಯಾ ಅನ್ನೋ ದೊಡ್ಡ ರಾಷ್ಟ್ರವನ್ನ ಎದುರಿಸ್ತಾ ಇದೆ. ಈಗ ಸಂಸತ್ ಚುನಾವಣೆ ಬೇರೆ ಇದೆ ಅಂತ. ಸೊ ಅದಕ್ಕಿಂತ ಮುಂಚೆ ಇದು ಕೊನೆಯ ಒಂದು ಫೈಟ್. ಸೊ ಆ ನಿಟ್ಟಿನಲ್ಲಿ 5 ಲಕ್ಷ ರಷ್ಯಾ ಸೈನಿಕರನ್ನ ಉಕ್ರೇನ್ ನೆಲದಲ್ಲಿ ನಿಯೋಜಿಸಿ ಇಡೀ ಉಕ್ರೇನ್ನನ್ನ ಸಂಪೂರ್ಣ ಧ್ವಂಸ ಮಾಡೋದಕ್ಕೆ ಪುಟಿನ್ ಪಣ ತೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ.